ನಮಸ್ತೆ. ಹೆಣ್ಣಂದರೆ ದೇವತೆ, ಹೆಣ್ಣಂದರೆ ತಾಯಿ, ಹೆಣ್ಣಂದರೆ ಮಾತೃಸ್ವರೂಪಿಣಿ, ಹೆಣ್ಣಂದರೆ ನದಿ, ಹೆಣ್ಣಂದರೆ ಭೂಮಿ, ಹೆಣ್ಣಂದರೆ ಸಕಲ ಚರಾಚರ ಸೃಷ್ಟಿ ಚಲನೆ ಅಂತ ನಂಬಿರುವಂಥ ಭರತ ಭೂಮಿ ಒಳಗೆ ಇವತ್ತು ಹೆಣ್ಣಿನ ಪಾಡು ಏನಾಗ್ತಿದೆ? ಹೆಣ್ಣಂದರೆ ಹುಣ್ಣು, ಹೆಣ್ಣಂದರೆ ಕೇವಲ ಭೋಗದ ವಸ್ತು, ಹೆಣ್ಣಂದರೆ ಹೆರಿಗೆ ಯಂತ್ರ, ಹೆಣ್ಣಂದರೆ ತಮ್ಮ ಗುಲಾಮಳು, ಹೆಣ್ಣಂದರೆ ತಮ್ಮ ಸೇವೆ ಮಾಡೋಕ್ಕೆ ಇರುವಂಥ ದಾಸಿ, ಹೆಣ್ಣಂದರೆ ತಮ್ಮ ಸುಖ ಲೋಲಪತೆಯನ್ನು ತೃಪ್ತಿಪಡಿಸುವಂಥ ಒಂದು ಬೊಂಬೆ, ಕಾಮದ ಬೊಂಬೆ. ಈ ರೀತಿಯಾಗಿ ದೃಷ್ಟಿಕೋನ ಬದಲಾಗಿ ಜೀವ ಇರುವಂಥ ಆ ಬೊಂಬೆಯ ಗತಿ ಏನಾಗ್ತಿದೆ ರೀ ಇವತ್ತು ಭೂಮಿ ಮೇಲೆ, ಅದು ಈ ಭರತ ಭೂಮಿ ಮೇಲೆ. ಅತ್ಯಾಚಾರಗಳು ವಿದೇಶಗಳಲ್ಲಿ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಸಾರಾಸಗಟಾಗಿ. ಯಾಕಂದರೆ ಅಲ್ಲಿ ಕಾನೂನುಗಳು ಆ ರೀತಿ ನಿರ್ಮಾಣ ಆಗಿವೆ. ನಮ್ಮಲ್ಲಿನ ಕಾನೂನು ಕಟ್ಟಳೆಗಳು, ಈ ಸಾಮಾಜಿಕ ರೀತಿ ನೀತಿ ರಿವಾಜುಗಳು ಇವೆಲ್ಲವುಗಳ ಬಿಗಿ ಬಂಧನದಿಂದ ಸಡಿಲಿಸಿಕೊಳ್ಳೋಕೆ ನೋಡಿದಂಥ ಮನುಷ್ಯ ಮಾಡಬಾರದ ಅನ್ಯಾಯಗಳನ್ನು ಮಾಡ್ತಾ ಜೀವಗಳನ್ನೇ ಬಲಿ ತಗೊಳ್ತಾ ಇರೋವಂಥದ್ದೊಂದು ವಿಪರೀತಕ್ಕಿಟ್ಟುಕೊಂಡಂಥ ಒಂದು ಸಂಗತಿ ಇತ್ತೀಚೆಗೆ. ಅಭಿಮಾನಿಸಬೇಕಾದಂಥ ಮಗಳನ್ನು ಅನುಮಾನಿಸಿ ಅವಳ ಬದುಕನ್ನೇ ಸರ್ವನಾಶ ಮಾಡಿ ದುರ್ಭರವಾಗಿ ಅವಳನ್ನು ನರಳೋವಂತೆ ಇಡೀ ಜೀವನ ನರಳಾಡಿ ಗೋಳಾಡಿ ಕಣ್ಣೀರಿಟ್ಟು ಸಾಯೋ ಹಂಗೆ ಮಾಡೋ ತಂದೆ ತಾಯಿಗಳಿದ್ದಾರೆ. ಪ್ರೀತಿಸಿದ ಹೆಣ್ಣನ್ನು ಅಪಮಾನಿಸಿ ಅಪರಾಧಿ ಸ್ಥಾನದೊಳಗೆ ನಿಲ್ಲಿಸಿ ಕೇವಲವಾಗಿ ತುಚ್ಛವಾಗಿ ಪರಿಗಣಿಸಿ ಅವಳನ್ನು ಯಾವ ಲೆಕ್ಕಕ್ಕೂ ತಗೊಳ್ಳದೇನೆ ಅವಳನ್ನು ದೂರ ಇಟ್ಟು ಬಹಿಷ್ಕರಿಸಿ ಮನೆಯೊಳಗಿದ್ದೂ ಸತ್ತಂತೆ ಜೀವಚ್ಛವವಾಗಿ ನರಳುವಂತೆ ಮಾಡೋ ತಂದೆ ತಾಯಿಗಳು ಇದ್ದಾರೆ. ಪ್ರೀತಿನೇ ಅಪರಾಧ ಅವ್ರ ಪಾಲಿಗೆ. ಅನ್ಯ ಜಾತಿ ಅಂತರ್ಜಾತೀಯ ಹುಡುಗನನ್ನು ಪ್ರೀತಿ ಮಾಡಿದಳು ಅನ್ನೋ ಅಂತಹ ಸಿಟ್ಟಿಗೆ ಮಕ್ಕಳನ್ನೇ ಬರ್ಬರವಾಗಿ ಕೊಲೆ ಮಾಡುವಂಥ ತಂದೆ ತಾಯಿಗಳು ಇದ್ದಾರೆ. ಅಷ್ಟಕ್ಕೂ ಸ್ವಲ್ಪ ಬೋಲ್ಡಾಗಿ ಡಿಸಿಷನ್ ತೊಗೊಂಡಂಥ ಹುಡುಗಿ ಪ್ರೀತಿಸಿದವನ ಜೊತೆನೇ ಮದುವೆಯಾಗಿ ಸಂಸಾರ ಮಾಡ್ಕೊಂಡು ಇದ್ದಾಗ್ಯೂ ಕೂಡ ಮರ್ಯಾದೆ ತೆಗೆದುಬಿಟ್ಲಲ್ಲ ಈಕೆ, ಭೂಮಿ ಮೇಲೆ ಬದುಕಬಾರ್ದು ಅನ್ನೋ ಅವಳ ಬದುಕಿನ ಹಕ್ಕನ್ನು ಕಿತ್ಕೊಳ್ಳುವಂಥ ನಿರ್ದಯ ತಂದೆ ತಾಯಿಗಳು ಭೂಮಿ ಮೇಲೆ ಇದ್ದಾರೆ. ಇದು ತಂದೆ ತಾಯಿಗಳ ಪಾಡಾಯಿತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ಹೆಣ್ಣನ್ನೇ ಬಳಸ್ಕೊಂಡು ಬಿಸಾಕುವ ಗಂಡು ಕುಲ, ಕಾಮುಕ ವಿಕಾರಿ ವಿಕೃತ ಪುರುಷ ಕುಲ. ಅವಳ ಭಾವನೆಗಳನ್ನು ಲೆಕ್ಕಿಸದೆ, ಅವಳ ಜೀವನವನ್ನು ಲೆಕ್ಕಿಸದೆ, ಅವಳ ಆಸೆ ಕನಸುಗಳಿಗೆಲ್ಲ ಬೆಂಕಿ ಹಚ್ಚಿ ಅವಳನ್ನು ಇನ್ನಿಲ್ಲದಂತೆ ಗೋಳಾಡಿಸಿ ಸಾಯಿಸ್ತದಲ್ಲ ಪುರುಷ ಪ್ರಪಂಚ. ಆ ನೋವನ್ನು, ಆ ಅಪಮಾನವನ್ನು, ಆ ಸಂಕಟವನ್ನು, ತಳಮಳವನ್ನು ಸಹಿಸಿಕೊಂಡೂ ಇರಬೇಕಾದ್ರೆ ಸಮಾಜದ ಕಿರಿಕಿರಿ ಒಂದಾಕಿಗೆ. ಪ್ರೀತಿಯಲ್ಲಿ ಸೋಲನ್ನು ಅನುಭವಿಸಿ, ದುಃಖವನ್ನು ಅನುಭವಿಸಿ, ವಿರಹವನ್ನು ಅನುಭವಿಸ್ತಾ ಸಂಕಟ ಪಡುವಂಥ ಹೃದಯಕ್ಕೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಸಮಾಜ ಮಾಡ್ತದೆ, ತಂದೆ ತಾಯಿ ಮಾಡ್ತಾರೆ. ಸೌಖ್ಯವೇ ಇಲ್ಲದಂಥ ವಾತಾವರಣ ಹೆಣ್ಣಿಗೆ ಇದೀಗ ಅಧಿಕವಾಗಿದೆ. ಪ್ರೀತಿ ಪ್ರೇಮದಂತಹ ಬಲೆ ಬೀಸಿ ಪಾಪ ಮುಗ್ಧ ಹೆಣ್ಣುಗಳನ್ನು ತಮ್ಮ ಬಲೆಯೊಳಗೆ ಬೀಳಿಸ್ಕೊಂಡು ಅವಳಿಗೆ ಆಸೆ ಕನಸುಗಳ ಗರಿ ಕಟ್ಟಿ ವಿಹಾರ ಮಾಡಿ ನಂತರ ಕತ್ತರಿಸಿ ಬಿಸಾಕ್ಬಿಡ್ತಾರಲ್ಲ, ಇದು ಒಂದು ವರ್ಗ ಪುರುಷರಲ್ಲಿ. ಮದುವೆಯಾದ ಮೇಲೆ ಕೂಡ ತಾಳಿ ಕಟ್ಟಿದ ಗಂಡನೇ ಹೆಂಡತಿಗೆ ಮೋಸ ಮಾಡುವಂಥ, ಬಹಳ ಸಲೀಸಾಗಿ ಮೋಸ ಮಾಡ್ತಾರೆ ಇವರೆಲ್ಲ. ಸುಳ್ಳು ಹೇಳ್ತಾರೋ ಅಷ್ಟೇ ಸಲೀಸಾಗಿ, ಮೋಸ ಮಾಡ್ತಾರೋ ಅಷ್ಟೇ ಸಲೀಸಾಗಿ. ಅದೆಂಥ ನಮೂನೆ ಅನ್ಯಾಯ ಅತ್ಯಾಚಾರ ಎಲ್ಲವನ್ನು ಸಹಿಸ್ಕೊಂಡು ಈ ಹೆಣ್ಣು ಇನ್ನೂ ಕೂಡ ಜೀವಂತವಾಗಿ ಇರೋದು ಯಾಕೆ ಅನ್ನೋವಂಥ ಒಂದು ಪ್ರಶ್ನೆ ಬಹಳ ನೋವಿನಿಂದ ಒಳಗಡೆಯಿಂದ ಎದ್ದು ಬರ್ತಾ ಇದೆ ಈಗ. ಆ ರೀತಿ ಮದುವೆಯಾಗಿ ಹೋದಂಥ ಹೆಣ್ಣನ್ನು ಬರ್ಬರವಾಗಿ ಹತ್ಯೆ ಮಾಡೋದ್ರ ಬದಲಿ ಏನಪ್ಪ ಇನ್ನು ಅವರೇ ಒಳ್ಳೆಯವರೇನು ಅನ್ನಿಸ್ತದೆ. ಕೆಲವೊಂದು ತಂದೆ ತಾಯಿ ಏನು ಮಾಡ್ತಾರೆ, ಪ್ರೀತಿಸಿದ ತಪ್ಪಿಗೆ ಅವಳನ್ನು ಜೀವಂತ ಶವ ಮಾಡಿಬಿಟ್ಟಿರ್ತಾರೆ.
ಅವಳದ್ದು ಯಾವ ಲೆಕ್ಕಕ್ಕೆ ಇಟ್ಕೊಳ್ದೇನೆ ಮದುವೆ ಬೇಡ, ಆಕೆಗೆ ಏನೂ ಬೇಡ, ಮನೆಯೊಳಗಿದ್ದು ಕೂಡ ಸತ್ತಂಗೆ ಅವರು ಆಕೆಗೆ ಶಿಕ್ಷೆ ಕೊಟ್ಟಿರ್ತಾರೆ. ಇದಕ್ಕಿಂತ ಆ ಮರ್ಯಾದೆ ಹತ್ಯೆ ಏನು ಮಾಡ್ಯಾರಲ್ಲ ಅದು ಬಹಳ ಒಳ್ಳೆಯದು ಅಂತ ಅನ್ನಿಸ್ತದೆ ಒಂದೊಂದು ಸತಿ. ಹೆಣ್ಮಕ್ಳಿಗೆ ಅದು ಎಂಥದ್ರಿ ಇದು, ಇಷ್ಟೊಂದು ಕೇವಲವಾಗಿ ಎಂದೂ ಖಂಡಿತ್ವ ಇಲ್ಲೋ ಪ್ರಪಂಚ. ತೀರಾ ಇತ್ತೀಚೆಗೆ ಇದು ಇದು ಸೋಷಿಯಲ್ ಮೀಡಿಯಾದ ಪ್ರಭಾವನೋ ದರಿದ್ರ ಸಂಸ್ಕಾರಗಳ ಪ್ರಭಾವನೋ ಗೊತ್ತಿಲ್ಲ, ಅಮಾನವೀಯತೆ, ಕ್ರೌರ್ಯ, ಹಿಂಸೆ ಎಲ್ಲೆಲ್ಲೂ ತಾಂಡವವಾಡ್ತಾ ಇದೆ ಇತ್ತೀಚೆಗೆ. ಅವಳಿಗೂ ಜೀವ ಇದೆ, ಭಾವನೆಗಳಿದ್ದಾವೆ, ಆಸೆ ಕನಸುಗಳಿದ್ದಾವೆ. ಎಲ್ಲದಕ್ಕೂ ಬೆಲೆ ಕೊಡಬೇಕು, ಗೌರವಿಸಬೇಕು. ಪರಸ್ಪರ ಒಂದಾಗಿ ಬದುಕೋದಕ್ಕೆ ಏನ್ರಿ ಇದು, ಪ್ರೀತಿಯ ಹೆಸರಲ್ಲಿ ಮೋಸ. ಆಕೆ ಇಲ್ಲಾಂದರೆ ಮೋಸ ಹೋಗೋ ಚಾನ್ಸೇ ಇಲ್ಲ ಹೆಣ್ಣು ಯಾವುದಕ್ಕೂ. ನಂಬಿಸಿದವರೇ ಮೋಸ ಮಾಡೋದು. ಯಾವಾಗ ಆಕೆ ನಂಬ್ತಾಳಲ್ಲ ಆವಾಗ ಮೋಸಕ್ಕೆ ಸಿದ್ಧಳಾದಳು ಅಂತಲೇ ಲೆಕ್ಕ. ಎಲ್ಲವನ್ನ ಎದುರಿಸೋಕೆ ಸಿದ್ಧವಾದಂಥ ಒಂದಷ್ಟು ಬೋಲ್ಡ್ ಆಗಿರುವಂಥ ಹೆಣ್ಮಕ್ಳು ಮಾತ್ರ ನಿರಾಳವಾಗಿ ಉಸಿರಾಡ್ಕೊಂಡಿದ್ದಾರೋ ಏನೋ ಅವರಿಗೆ ಗೊತ್ತು. ಆದರೆ ಎಲ್ಲರೂ ಬೋಲ್ಡಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ? ಹೆಣ್ಣಿಲ್ಲದೆ ಗಂಡು, ಗಂಡಿಲ್ಲದೆ ಹೆಣ್ಣು, ಈ ಬದುಕೋದಾದರೂ ಹೇಗೆ ಭೂಮಿ ಮೇಲೆ? ಹೇಗೋ ಕೂಡಿ ಹೊಂದಿಕೊಂಡು ಏನೋ ಒಂದು ಮಾಡ್ಕೊಂಡು ಬದುಕಬೇಕು ಅಂತಂದರೆ ಅದೆಷ್ಟು ಕಂಟಕಗಳು, ವಿಘ್ನಗಳು, ಅಡ್ಡಿ ಅಡೆತಡೆಗಳು. ಅಪ್ಪ, ಹೆಣ್ಣಿಗೆ ಮಾತ್ರ ಗಂಡು ಏನು ಆಕೆ ತಪ್ಪು ಮಾಡಿದ್ರು ಬೆರಳು ಆ ಕಡೆನೇ, ಅವನು ತಪ್ಪು ಮಾಡಿದ್ರು ಬೆರಳು ಈಕೆಗೆ. ಈಕೆನೇ ಶಿಕ್ಷೆ ಅನುಭವಿಸ್ಬೇಕು. ಈ ನೀತಿ ಅದಲ್ಲ, ಇದು ಬಹಳ ಪೂರ್ವಕಾಲದ ಪ್ರಾಚೀನ ಕಾಲದಿಂದ ಬಂದಿರೋ ನೀತಿ ಇದು. ಎಲ್ಲದಕ್ಕೂ ಹೆಣ್ಣನ್ನೇ ಗುರಿ ಮಾಡೋದು. ಅವಳ ಕಡೆ ಬೆರಳು ತೋರಿಸಿ ಅವಳೇ ಅಪರಾಧಿ, ಅವಳೇ ಇದಕ್ಕೆಲ್ಲ ಕಾರಣ, ಅವಳಿಗೇನೆ ಶಿಕ್ಷೆ ಆಗಬೇಕು. ಇದು ಯಾವ ರೀತಿಯ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಸಮಾನತೆ ಹೆಸರಲ್ಲಿ ಹೆಣ್ಣುಗಳು ಸಿಡಿದು ನಿಂತಾಗಿದೆ ಈಗ. ಶಿಕ್ಷಣದಲ್ಲಿ ಎಲ್ಲದರಲ್ಲೂ ಸಮಾನತೆ ಸಾಧಿಸಿ ಅದಕ್ಕಿಂತಲೂ ಅಧಿಕವಾಗಿ ಸಾಧನೆಯನ್ನು ಮಾಡಿದ್ದಾಳೆ. ಆದರೂ ಕೂಡ ಈ ವಿಷಯದೊಳಗೆ ಆಕೆ ಬಲಿಯಾಗೋದು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾನೇ ಇಲ್ಲ. ತನ್ನ ಸುರಕ್ಷತೆ ತನಗೇ ಆಕೆಗೆ ಆಕೆ ಎಷ್ಟೇ ಸುರಕ್ಷಿತವಾಗಿರಬೇಕು ಅಂತ ತನ್ನ ಪಾಡಿಗೆ ತಾನು ಇದ್ದಾಗ್ಯೂ ಕೂಡ ಹೆಂಗೆ ಗಾಳಿಗೆ ಧೂಳು ಬಂದು ಮೈ ಮೇಲೆ ಬಿದ್ದು ಬೀಳ್ತದಲ್ಲ, ಹಂಗೆ ಬಂದು ಮೈ ಮೇಲೆ ಬೀಳ್ತಾವಲ್ರಿ ಇಂಥ ವಿಕಾರಗಳು ಅವಳ ಮೈ ಮನಸ್ಸಿನ ತುಂಬ ಬಿದ್ದು ಮಾಡಬಾರದ ಗಾಯ ಮಾಡಿ ನರಳೋ ಹಾಗೆ ಮಾಡ್ತಾವಲ್ಲ. ಇದು ಬಂದಿರೋದು ಈಗ ವಿಚಾರ. ಯಾವ ರೀತಿ ಇದಕ್ಕೆ ಪರಿಹಾರ? ನಾ ಸ್ಟ್ರಾಂಗ್ ಇದ್ದೀನಿ, ಐ ಹ್ಯಾವ್ ಅ ವಿಲ್ ಪವರ್, ಐ ಕ್ಯಾನ್ ಟೇಕ್ ಮೈ ಪ್ರೊಟೆಕ್ಷನ್ ಮೈ ಸೆಲ್ಫ್ ಅಂತ ಧೈರ್ಯದಿಂದ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಾಲಘಟ್ಟ ಬಂದಾಗಿದೆ ಈಗ. ಇದರಿಂದ ಈ ಹೆಣ್ಣು ಹೆಂಗೆ ಪಾರಾಗ್ತಾಳೆ? ಜೀವಂತ ಇದ್ದು ಸತ್ತಂಗೆ. ಇಂಥವ್ರಿಂದ ಮೋಸ ಹೋಗ್ತಾ 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 ಎಷ್ಟು ದಿನ ಅಂತೇಳಿ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ರೀ? ಒಂದಿನ ತಾನೇ ಏನಾದರೂ ಮಾಡ್ಕೊಂಡು ಸಾಯೋ ಹಂತಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ಕೆ ತಂದು ನಿಲ್ಲಿಸಿಬಿಡ್ತಾರಲ್ಲ ಇವರು. ತಾವಾದರೂ ಸಾಯಿಸ್ತಾರೆ, ಇಲ್ಲ ಅವಳಾದರೂ ತಾನೇ ಸತ್ತು ಹೋಗ್ಬೇಕು, ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟುಬಿಡ್ತಾರೆ ಆಕೆಗೆ, ಹಿಂಸೆಯನ್ನು ಕೊಟ್ಟುಬಿಡ್ತಾರೆ. ಒಂದಿನ ಈ ಲೋಕದಿಂದ ಸುಮ್ಮನೆ ಕಣ್ಮರೆಯಾಗಿ ಹೋಗೋದಷ್ಟೇ. ಇದೆಂಥ ಭಾರತ! ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಿದಂಥ ಭಾರತ ದೇಶದೊಳಗೆ ಎತ್ತ ನೋಡಿದತ್ತ ನಾರಿಯರ ಮಾರಣ ಹೋಮ ಇವತ್ತು ತಲೆ ತಗ್ಗಿಸಬೇಕಾದ ನಾಚಿಗೇಡಿ ಸಂಗತಿ. ಧರ್ಮ ಗ್ಲಾನಿಯಾಗ್ತಾ ಇದೆ, ಧರ್ಮ ಕ್ಷಯವಾಗ್ತಾ ಇದೆ, ಧರ್ಮ ನಾಶ ಆಗ್ತಾ ಇದೆ. ಇದು ವಿನಾಶಕಾಲೇ ವಿಪರೀತ ಬುದ್ಧಿ. ಧನ್ಯವಾದ.